ಆಗಲಿ ನಮ್ಮ ಮೇಲೆ ಕಳಂಕ ಹೋಗಲಿ ಅಂತೇಳಿ ಅಂದಾಗ ಈ ಎಲ್ಲ ಚಲೋ ಗಿಲೋ ಯಾಕೆ ಬೇಕಾಗಿಲ್ಲ ತನಿಖೆ ಆಗಂತ ಹೇಳಿ NIA ಅಡ್ಡಿಲ್ಲ ನೀವು ಕೇಳೋದು ಸರಿ ಅದ ಅದು ನೀವು ಕೇಳೋದಿಲ್ಲ NIAಗೆ ನೀವು ಮಾಡ್ಸೋಕೆ ಹಚ್ಚಿಬಿಡ್ರಿ ಅದನ್ನು ಇತ್ತಂದ್ರೆ ಈಗಾಗಲೇ ಕೆಲವೊಂದಿಷ್ಟು ED ಕೇಸ್ಗಳಲ್ಲೇ ಅಥವಾ ರಾಜ್ಯದ ಶಾಸಕರ ಮೇಲೆ ಅಂದರೆ ಕಾಂಗ್ರೆಸ್ ಶಾಸಕರ ಮೇಲೆ ಅದು ನೀವು ದಾಳಿ ಮಾಡಿದಾಗ ಕಾಂಗ್ರೆಸ್ಗಳು ನೀವು ಕೇಳಿಲ್ಲ ಈಗ NIAಗಾಗಿ ನೀವು ಅದನ್ನು ನೇಮಿಸ್ರಿ ಅಂತ ಹೇಳೋ ಅವಶ್ಯಕತೆ ಅಂತೆ ಮೋದಿಯವರ ನೀವು ಕೇಳ್ಕೊಂಡ್ರೆ ಅದು ಮಾಗೇ ಆಗ್ತದೆ ಅವರು ಮಾಡಲಿಲ್ಲ ಅಂತಲ್ಲ ನಮಗೇನು ಬೇಕಾಗಿದೆ ಇಲ್ಲ ಹೆಗ್ಗಡೆ ಅವ್ರನ್ನ ಆರೋಪಿ ಮಾಡಬೇಕಂತಿಲ್ಲ ಯಾರ್ದೂ ಇಲ್ಲ ಇಲ್ಲಿ ಹೋರಾಟಗಾರರು ಈ ಸೂಕ್ಷ್ಮ ತಿಳ್ಕೊಳ್ರಿ ಯಾಕಂದರೆ ಹೆಗ್ಗಡೆ ಅವ್ರ ಮೇಲೆ ಆರೋಪ ಇಲ್ಲ ಅವ್ರಿಗೆ ಮತ್ತು ಧರ್ಮಸ್ಥಳದ ಮೇಲಂತೂ ಮೊದಲೂ ಇಲ್ಲ ಯಾರೂ ಧರ್ಮಸ್ಥಳ ಅಪವಿತ್ರ ಹಾಗೆ ಹೀಗೆ ಮಾಡೋದು ಯಾರ್ದೂ ಇಲ್ಲ ಅವರೆಲ್ಲರೂ ಇಲ್ಲಿ ಭಕ್ತರಣ ಇದು ನ್ಯಾಯ ಸಿಗ್ತದೆ ಇನ್ನಷ್ಟು ನಮ್ಮ ಧರ್ಮಸ್ಥಳ ಹೆಸರು ವಿಶ್ವವ್ಯಾಪಿ ಆಗ್ತದೆ ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನ ಎಚ್ಚೆತ್ತು ಒಯ್ದು ಈ ತನಿಖೆ ದಿಶಾಬಲ್ ಮಾಡೋದು ಬೇಕಾಗಿಲ್ಲ ಅಂತ ಈಗಾಗಲೇ ಒಂದು ಹಂತಕ್ಕೆ ಬಂದದ್ದು ಇವತ್ತು SIT ಇವತ್ತು ಅವ್ರು ಬೆಲ್ ಮ್ಯಾಪ್ ಮಾಡಲಿ ಮತ್ತೇನು ಮಾಡಲಿ ದೂರದಾರನದು ಅಂದರೆ ಚಿನ್ನಂದು ಅಥವಾ ಈ ಮುಸುಕ್ದಾರಿದು ಏನು ಸತ್ಯ ಹೊರಗೆ ಬರುವಂಥ ಪ್ರಯತ್ನ ಮಾಡಿರಿ. ತನಿಖೆ ದಿಶೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡಿರಿ. ಅಲ್ಲಿ ಅನ್ಯಾಯ ದೂರದಾರ ಅದಾರ ಅವ್ರನ್ನೂ ತನಿಖೆ ಮಾಡಿರಿ. ಎಷ್ಟೋ ಜನ ಭೂಮಿ ಕಳ್ಕೊಂಡಿದ್ದಾರೆ ಅವ್ರು ತನಿಖೆ ಮಾಡಿರಿ. ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಅವ್ರು ತನಿಖೆ ಆಗಲಿ. ಯಾರು ಮಾಡಿದರು ಯಾಕೆ ಮಾಡಿದರು ಅಂದರೆ ನಾ ಹೇಳೋದು ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ ನ್ಯಾಯ ಅಂದರೆ ಸತ್ಯ ಹೊರಗೆ ಬಂದಾಗ ನ್ಯಾಯ ಸಿಗ್ತದೆ. ತಪ್ಪು ಯಾರೋ ಮಾಡಲಿ ನ್ಯಾಯದ ಮುಂದೆ ಎಲ್ಲರೂ ಸಮಾನಲ್ಲ. ಭಾಳ ದೊಡ್ಡವರಿದ್ದಾರೆ, ಭಾಳ ಕಾರ್ಪೊರೇಟ್ ಇದ್ದಾರೆ, ಅಬ್ಜಾಧೀಶರು ಇದ್ದಾರೆ, ಇಲ್ಲ ಧರ್ಮದ ಲೀಡರ್ ಅದಾರ, ಭಾಳ ದೊಡ್ಡ ಲೀಡರ್ ಅದಾರ, ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ ಅವರು ಅಧರ್ಮಿ ಆದಾಗ ಅದು ತನಿಖೆ ಆಗಬಾರ್ದು. ಅಧರ್ಮಿ ಅಂತ ಕೆಲವು ಜನ ಈಗ ವಾದ ಮಾಡ್ತಾ ಇದ್ದಾರೆ. ಇಸ್ಮಳಪ್ಪ ಎಲ್ಲೋ ಒಂದು ಮಾತು ಯಾರೋ ಅಂದಿರ್ಬೋದು ಅಂತಲ್ಲ ಓಪನ್ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಅವರು ಮೂಮೆಂಟ್ ಮಾಡ್ತಾ ಇದ್ದಾರೆ. ಜೋರ್ದಾರ್ ಮೂಮೆಂಟ್ ಅದ ಅವ್ರದ್ದು. ತಿಮ್ಮರೋಡಿ ಅವರಿಗೆ